ನಮಸ್ತೆ ಎಲ್ಲ ವೀಕ್ಷಕರಿಗೆ. ಇಂದು ನಾವು ನಮ್ಮ ಗೂಳೂರಿನಲ್ಲಿರ್ತಕ್ಕಂಥ ಸುರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದಿನ ನಾಳೆ ರಾಮನವಮಿ ಇರೋದ್ರಿಂದ ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೀತಿದೆ. ಬನ್ನಿ ಮುಂದೆ ಹೋಗಿ ದೇವರ ದರ್ಶನ ಮಾಡೋಣ. ಹಾಗೂ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದು ಸೀತಾರಾಮ ಕಲ್ಯಾಣೋತ್ಸವ ತುಂಬ ಅದ್ಧೂರಿಯಾಗಿ ವಿಶೇಷ ಪೂಜಾ ಕಾರ್ಯಕ್ರಮಗಳು, ದೇವರ ಮೆರವಣಿಗೆ ಸಹ ನಡೀತಿದೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ದರ್ಶನವನ್ನು ಪಡೆದು ಆಶೀರ್ವಾದವನ್ನು ಪಡೆಯಿರಿ. चतुष्पदे ओम शांति शांति शांति। ओम सहस्रशीर्षा पुरुषः सहस्राक्ष सहस्रपाद शबोनि अत्यतिष्ठदशाङ्गुलं पुरुष एवेदकं सर्पं यद्भूतं यच्छमव्यं उदामतत्वस्येषानः यदन्नेनातिरोहति एतावानस्य महिमा अतोऽस्यायाश्च पुरुषः पादो स्वेहा विश्वपदानि अरे तस्मात् विराडजायत विराजो अधिपुरुषः सजातो अत्यरिच्यता पश्चाद्भूमिमतो पुरः ओम योगां पुष्पं वेद पुष्पवान् प्रजावाहन् पशुमान् भवति। ಸರ್ ತಿಳಿಸ್ಕೊಡ್ತೀನಿ. ಈ ಸೂರ್ಯಾನೇಶ್ವರ ದೇವಸ್ಥಾನ ಇದೆಯಲ್ಲ, ಇದು ಶ್ರೀ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದ ಆಂಜನೇಯ ಸ್ವಾಮಿ. ವ್ಯಾಸರಾಯರು ಯಾರಂದ್ರೆ ಶ್ರೀ ಕೃಷ್ಣದೇವರಾಯರಿಗೆ ಒಂದು ಸೂತ್ರ ಬಂದಿರುತ್ತೆ ಒಂದು ಟೈಮಲ್ಲಿ. ಅವರು 8 ವರ್ಷ ಆಳ್ವಿಕೆ ಮಾಡಂಗಿರಲ್ಲ. ಅವರ ವಿಜಯನಗರ ಸಾಮ್ರಾಜ್ಯದಲ್ಲಿ 8 ವರ್ಷ ಆಳ್ವಿಕೆ ಮಾಡಂಗಿರಲ್ಲ. ಆ ಟೈಮಲ್ಲಿ ಆ ಆಳ್ವಿಕೆನ ಯಾರು ನೋಡ್ಕೊಂತಾರೆ ಅಂದ್ರೆ ಅವ್ರಿಗೆ ಯಾರು ಆ ಟೈಮಲ್ಲಿ ಯಾರು ಸಂತಾನ ಇರಲ್ಲ, ಏನಿರಲ್ಲ. ಯಾರು ನೋಡ್ಕೊಂತಾರೆ ಅಂತ ಏನಾದ್ರು ಇದು ಮಾಡಿದಾಗ ಈ ವ್ಯಾಸರಾಯರು, ನಾನು ವ್ಯಾಸರಾಯರ ಪುರಾಣ ಹೇಳ್ತಿರಲ್ಲ, ವ್ಯಾಸರಾಯರು ಯಾರು ಅಂತ ತಿಳಿಸ್ಕೊಡ್ತಾರೆ. ಈ ವ್ಯಾಸರಾಯರು ಏನಂದ್ರೆ ಇವಾಗ ಒಂದು ಆನೆಗೆ ಒಂದು ಶ್ರೀಕೃಷ್ಣ ದೇವರ ಆನೆಗೆ ಪೂಜೆ ಮಾಡ್ಬಿಟ್ಟು ಆನೆ ಕೈಲಿ ಹಾರ ಕೊಡ್ತಾರೆ. ಈ ಹಾರ ತಗೊಂಡೋಗಿ ಯಾರ ಕುತ್ತಿಗೆಗಾಗುತ್ತೋ ಅವರೇನೆ ನಮ್ಮ 8 ವರ್ಷನ ಈ ಇದನ್ನ ಪರಿಪಾಲನೆ ಮಾಡ್ತಾರೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಅಂತ ಅವರೇ ಪೂರ್ತಿಯಾಗಿ ಇದು ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಯಜ್ಞ ಎಲ್ಲ ಮಾಡ್ತಾರೆ, ಆನೆ ಕೊಡ್ತಾರೆ. ಈ ವ್ಯಾಸರಾಯರು ಯಾರಂದ್ರೆ ಎಲ್ಲಿ ಹಂಪಿಯಿಂದ ಆ ಕಡೆಗೆ ರಾಯಚೂರು ಕಡೆ ಎಲ್ಲೋ ಒಂದ್ ಕಡೆ ಬಂದಿರುತ್ತೆ, ಅಲ್ಲಿ ಯಾವ್ದೋ ಒಂದು ಗುಹೆ ತಪಸ್ ಮಾಡ್ತಿರ್ತಾರೆ. ಆನೆ ಅಲ್ಲಿವರೆಗೂ ತಗೊಂಡೋಗಿ ಇವ್ರ ಕುತ್ತಿಗೆಗೆ ಹಾಕುತ್ತೆ ಹಾರನ. ಇವ್ರು ಯಾರು ಅಂತ ಯಾರು ಗೊತ್ತಿರಲ್ಲ, ಆ ಪುರುಷರು ಆಯ್ತಾ. ನೆಕ್ಸ್ಟ್ ಟೈಮು ಇವ್ರು ಯಾರೋ
ಆನೆ ತಪ್ಪಗಾಕಿರ್ಬೇಕು ಅಂತ ಮತ್ತೆ ಒಂದ್ಸತಿ ಯಾಗ ಮಾಡಿ ಮತ್ತೆ ಬಿಡ್ತಾರೆ. ಹೌದು. 3 ಸತಿ ಹಂಗೆ ಮಾಡ್ತಾರೆ. ಹೌದು. 3 ಸತಿ ದಾಟೋದು ಅವ್ರಿಗೆ ಹಾಕುತ್ತೆ. ಹೌದು. ಅವಾಗ ಹೋಗ್ಬಿಟ್ಟು ಈ ಕೃಷ್ಣದೇವರಾಯರ ಫ್ಯಾಮಿಲಿ ಹೋಗ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು, ಸ್ವಾಮಿ ನೀವೇ ನಮ್ಮ ವಿಜಯಸಾಗರ ಸಾಮ್ರಾಜ್ಯನ 8 ವರ್ಷ ಆಳ್ವಿಕೆ ಮಾಡಬೇಕು, ಆದ್ರಿಂದ ನಮ್ಗೆ ಇದೆ, ನಿಮ್ಗೆ ಸೂತ್ಕ ಇದೆ, ಅದನ್ನ ಕಳ್ಕೊಂಡ್ಮೇಲೆ 8 ವರ್ಷ ಆಳ್ವಿಕೆ ಮಾಡ್ಬೇಕು ಅಂತಾರೆ. ಅಂತ ಮಹಾನ್ ಪುರುಷರು ವ್ಯಾಸರಾಯರು. ಆಮೇಲೆ ವ್ಯಾಸರಾಯರು ಅವ್ರು ರಾಜರಾಗಿರ್ತಾರಲ್ಲ, ಆ ರಾಜರಾಗಿರ್ತಾರಲ್ಲ ಆ ಟೈಮಲ್ಲಿ 732 ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡ್ತಾರೆ. ಅಕ್ರಾಸ್ ಕರ್ನಾಟಕ, ಆಂಧ್ರ ಪ್ರದೇಶ, ತಮಿಳುನಾಡು, ಕೇರಳ, ಆ 4 ಸ್ಟೇಟ್ಗಳ ಸೌತ್ ಇಂಡಿಯಾ ಅಲ್ಲೆಲ್ಲ ಸೇರಿ 732 ಆಂಜನೇಯ ಸ್ವಾಮಿ ಪ್ರತಿಷ್ಠಾಪನೆ ಮಾಡಿರ್ತಾರೆ. ಅದ್ರಲ್ಲಿ ಈ ಆಂಜನೇಯನು ಒಂದು. ಅದ್ರಲ್ಲಿ ಈ ಆಂಜನೇಯನು ಒಂದು. ಜೊತೆಗೆ ಆ 732 ಆಂಜನೇಯ ಸ್ವಾಮಿ ಇದೆಯಲ್ಲ, ಅದು ಯಾರು ಕೆತ್ತನೆ ಮಾಡಿರೋದು ಅಂತ ಎಲ್ಲೂ ಇಲ್ಲ. ಅದು ವ್ಯಾಸರಾಯರೇ ಪ್ರತಿಷ್ಠಾಪನೆ ಮಾಡೋದು ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ಆ ವ್ಯಾಸರಾಯ ಪ್ರತಿಷ್ಠಾಪನೆ ಮಾಡೋ ಆಂಜನೇಯ ಸ್ವಾಮಿಲಿ ಗಂಟೆ ಇರುತ್ತೆ, ಬಾಲ್ದಾಗ ಸೊನ್ನೆ ಸುತ್ಕೊಂಡಿರುತ್ತೆ, ಬಾಲ ಹಿಂಗ್ ಸುತ್ಕೊಂಡಿರುತ್ತೆ, ಅದ್ರಲ್ಲಿ ಗಂಟೆ ಕೆಳಗಡೆ ಗಂಟೆ ನೇತಾಡ್ತಿರುತ್ತೆ. ಅದೇ ವ್ಯಾಸರಾಯರು ಅವ್ರಿಟ್ರ ಗುರುತದು. ಪ್ರತಿಷ್ಠಾಪನೆ ಮಾಡೋದು ಅಂತಾನೆ ಅವ್ರ ಪ್ರತಿಷ್ಠಾಪನೆ ಮಾಡೋದು ಇದ್ರಲ್ಲೊಂದು. ಅವ್ರ ಶಿಷ್ಯಗಳು ಹಂಗೆ ಮಾಡ್ಕೊಂಡ್ ಬಂದಿದ್ದಾರೆ. ತುಂಬಾ ದೇವಸ್ಥಾನಗಳು ಸಿಗ್ತವೆ ಗಂಟೆ ಇರೋ ತರ. ಆದ್ರೆ ಡೈರೆಕ್ಟ್ ಗಂಟೆ ಅದೇ ಆ ಶೇಪೆ ಬೇರೆ ತರ ಬರುತ್ತೆ, ಇವಾಗ ಈ ಶೇಪೆ ಬೇರೆ ತರ ಬರುತ್ತೆ, ಶಿಷ್ಯ ಮಾಡಿದ್ರೆ ಬೇರೆ ತರ ಬರುತ್ತೆ. ಅವ್ರು ಡೈರೆಕ್ಟ್ ಆಗಿ ಅವರೇ ಪ್ರತಿಷ್ಠಾಪನೆ ಮಾಡೋ ಆಂಜನೇಯ ಸ್ವಾಮಿ ಇದು. ಆಮೇಲೆ ಇದನ್ನ ಯಾರು ಕೆತ್ತಿದ್ರು, ದೇವಸ್ಥಾನ ಯಾರು ಕಟ್ಟಿದ್ರು, ಯಾವ್ದೇ ಪುರಾಣ ಇಲ್ಲ. ಇದೇನು ನಿಮಗೇನು ಸಿಗಲ್ಲ, ಇಲ್ಲಿ ಎಲ್ಲೇ ಹುಡುಕರು ಏನೂ ಸಿಗಲ್ಲ. ಯಾಕಂದ್ರೆ ಆ ವ್ಯಾಸರಾಯರಿದಾರಲ್ಲ, ಅವರು ಸ್ವಯಂಕೃತವಾಗಿ ಅವರ ಜ್ಞಾನ ಬಲದಿಂದ ಆಂಜನೇಯ ಸ್ವಾಮಿನ ಒಂದ್ ಕಲ್ಲಿಗೆ ಶಿಲ್ಪಿನ ಕರ್ಸಿ ಅವರಿಗೆ ಆಶೀರ್ವಾದ ಮಾಡ್ಬಿಟ್ಟು, ಈ ಶಿಲ್ಪಿಲಿ ಹಿಂಗೆ, ಆ ಶಿಲ್ಪಿಗೆ ಗೊತ್ತಿರಲ್ಲ, ಕಣ್ಣಿಗೆ ಬಟ್ಟೆ ಕಟ್ಬಿಡ್ತಾರೆ ಶಿಲ್ಪಿಗೆ. ಆ ಶಿಲ್ಪಿ ಏನ್ ಕೆತ್ತಾನೋ ಅದೇ ಆಂಜನೇಯ ಸ್ವಾಮಿ. ಅವ್ರಿಗೆ ಅವ್ರ ಮನ್ಸಲ್ಲಿ ಏನ್ ಮಾಡೋದು ಅದೇ ಆಂಜನೇಯ ಸ್ವಾಮಿನೇ ಇದು. ಕಲ್ ತೋಡಿಸ್ತಾರೆ, ಅವ್ರಿಗೆ ಶಿಲ್ಪಿಗೆ ಆಶೀರ್ವಾದ ಮಾಡ್ಬಿಡ್ತಾರೆ. ಅವ್ರು ಹೆಂಗ್ ಆಂಜನೇಯ ಸ್ವಾಮಿ ಕೆತ್ತಾರೋ ಅದೇ ಆಂಜನೇಯ ಸ್ವಾಮಿನೇ ಇದು. ಆಮೇಲೆ ಅವಾಗ್ಲಿಂದನೂ ಪುರಾಣ ನಡ್ಕೊಂಡ್ ಬರ್ತಾ ಇದೆ. ಇದು ನಮ್ ಮುತ್ತಾತ ತಾತ ಅವರು ನಮ್ಗೆ ಹಂಗೆ ಹಿಂಗೆ ಬಂದು ನಮ್ಮ ವಂಶದವ್ರು ಹಂಗೆ ಪೂಜೆ ಮಾಡ್ಕೊಂಡ್ ಬರ್ತಾ ಇದೀವಿ ಹಿಂಗೆ. ಆಮೇಲೆ ಈ ಟೈಮಲ್ಲಿ ಬ್ರಿಟಿಷ್ ಕಾಲದಲ್ಲಿ ಏನ್ ಮಾಡಿದ್ರು ಅಂದ್ರೆ, ಈ ದೇವಸ್ಥಾನ ಇದೆಯಲ್ಲ, ಈ ದೇವಸ್ಥಾನದಲ್ಲಿ ಇಲ್ಲಿ ನೇಣ್ಗಮ್ಮ ಇತ್ತು. ನೇಣಿಗೆ ಏರ್ಸೋರು, ಏನಾದ್ರು ತಪ್ಪು ಮಾಡ್ರೆ ಇಲ್ಲ ನೇಣ್ ಏರ್ಸೋರು. ಅದಕ್ಕೆ ಆಂಜನೇಯ ಸ್ವಾಮಿಗೆ ಶೂಲದ ಆಂಜನೇಯ ಸ್ವಾಮಿ ಅಂತ ಅದಕ್ಕೆ ಹೆಸರು ಬಂದಿರೋದು. ಅದು ಹೋಗ್ತಾ ಹೆಂಗಾಯ್ತು ಅಂದ್ರೆ, ಇಲ್ಲಿ ಆಂಜನೇಯ ಸ್ವಾಮಿಗೆ ಹೆಂಗ್ ಮಾಡ್ತಾರೆ ಅಂದ್ರೆ ನಾನ್ ವೆಜ್ ಮಾಡ್ತಾರೆ. ಅಂದ್ರೆ ಆಂಜನೇಯ ಸ್ವಾಮಿ ಯಾರು ಮಾಡಲ್ಲ ನಾನ್ ವೆಜ್. ಅದು ಹೋಗ್ತಾ ಹೆಂಗಾಯ್ತು ಅಂದ್ರೆ, ಬ್ರಿಟಿಷ್ ಕಾಲದಲ್ಲಿ ಅವ್ರು ನೇಣ್ ಹಾಕೋರಲ್ಲ, ನೇಣ್ ಹಾಕೋದ್ರಿಂದ ಏನ್ ಮಾಡ್ತಾರೆ, ಇವಾಗ ತಪ್ಪು ಮಾಡ್ರೆ ಮಾತ್ರ ಹಿಂಗ್ ಹಾಕ್ತಾರೆ. ಇವಾಗ ಬಡ ಜನಗಳು ಏನ್ ಮಾಡ್ತಾರೆ, ತಪ್ಪು ಮಾಡ್ರೆ ಸಿಗಾಕಣಲ್ಲ, ಬಂದ್ಬಿಟ್ಟು ಸ್ವಾಮಿ ನಿಮ್ಗೆ ನಾವು ಒಂದು ಕೋಳಿ ಕೊಡ್ತೀವಿ, ನನ್ ಮಗಂದು ನನ್ ಮಗಂದು ಏನ್ ತಪ್ಪಿದ್ರು ಶ್ರಮಿಸ್ಬಿಡು ಅಂತ ಅವ್ರ ಅಪ್ಪ ಅಮ್ಮ ಏನ್ ಮಾಡ್ಕೊಂಡ್ ಅವ್ರು ಬಂದು ಇಲ್ಲಿ ಬಲಿ ಕೊಡಕ್ ಶುರು ಮಾಡಿದ್ದು. ಅದೇ ಇವಾಗ ಇಲ್ಲಿ ನಡೀತಾ ಇರೋದು, ಇವಾಗ್ಲೂ ಪದ್ಧತಿ ಅದೇ ಪದ್ಧತಿ ನಡೀತಿರೋದು. ಅದಕ್ಕೋಸ್ಕರ ಶೂಲದ ಆಂಜನೇಯ ಸ್ವಾಮಿ ಅಂತ ಹೆಸರು ಇದಕ್ಕೆ. ಗೊತ್ತಾಯ್ತಾ? ಆಮೇಲೆ ಹಂಗೆ ನಿಧಾನ ಪೂಜೆ ಮಾಡ್ಕೊಂತಿದ್ದೆ. ಇವತ್ತು ನಾಳೆ ಜಾತ್ರೆ, ಶ್ರೀರಾಮನವಮಿಗೆ ಎಲ್ಲ ಖಂಡಿತವಾಗಿ ಎಲ್ಲಾರ್ಗು ಹೇಳ್ಬಿಡಿ ಬರಕ್ಕೆ. ದೇವಸ್ಥಾನ ಯಾವ ಟೈಮ್ ಬಂದ್ರೆ, ಸ್ಯಾಟರ್ಡೆ ಸಂಡೇ ಸಂಜೆ ಬೆಳಗ್ಗೆ 6ರಿಂದ ಸಂಜೆವರೆಗೂ ಓಪನ್. ಸ್ಯಾಟರ್ಡೆ ವೀಕೆಂಡ್ ಮಾಮೂಲಿ ಡೇ ಟೈಮಲ್ಲಿ 10 ಗಂಟೆಯಿಂದ 2 ಗಂಟೆ ಓಪನ್. ಮತ್ತೆ ವಿಶೇಷ ದಿನ ಯಾವ್ದಾನ ಪೂಜೆ ಮತ್ತೆ ಅದ್ದೂರಿ ರಾಮನವಮಿ ಮೇನ್ ಜಾತ್ರೆ. ಹನುಮ ಜಯಂತಿನೂ ಗ್ರ್ಯಾಂಡ್ ಆಗಿರುತ್ತೆ. ರಾಮನವಮಿ ತುಂಬಾ ವಿಶೇಷವಾಗಿ, ಹನುಮ ಜಯಂತಿ ರಾಮನವಮಿ ಎಲ್ಲರೂ ಬರ್ತಾರೆ. ದೇವ್ರ ಮೆರವಣಿಗೆ ಎಲ್ಲ ಇರುತ್ತೆ. ಇವಾಗ ದೇವ್ರ ಮೆರವಣಿಗೆ ಇರುತ್ತೆ. ಸುಮಾರು ಎಷ್ಟು ವರ್ಷ ಇತಿಹಾಸ ಇರ್ಬೋದು ಸರ್ ನಿಮಗೆ ತಿಳಿದ? ಹತ್ರ 400 ಇಯರ್ಸ್ ಅನ್ಬೋದು ಸರ್. ನಾನು ಅವ್ರ ವ್ಯಾಸರಾಯರು ಪ್ರತಿಷ್ಠಾಪನೆ ಮಾಡಿದಾಗ್ಲಿಂದಾನೇ ಇದು. ವ್ಯಾಸರಾಯರು 1600 ಸಮಥಿಂಗ್ ಇದ್ರಲ್ಲಿ ಮಾಡ್ತಾರೆ, ಪ್ರತಿಷ್ಠಾಪನೆ ಮಾಡ್ತಾರೆ. ಆ ವ್ಯಾಸರಾಯರು ಅವರು ಬೃಂದಾವನಕ್ಕೆ ಸಜೀವನ ಬೃಂದಾವನ ಆದಿದ್ದಂಗೆ ಅವರೇನೆ ಶ್ರೀ ರಾಘವೇಂದ್ರ ಸ್ವಾಮಿಯಾಗಿ ಮತ್ತೆ ಜನ್ಮ ತಗೊಂಡು, ವ್ಯಾಸರಾಯರನೇ ಮತ್ತೆ ರಾಘವೇಂದ್ರ ಸ್ವಾಮಿಯಾಗಿ ಜನ್ಮ ತಗೊಂಡು ಇವಾಗ ಅಲ್ಲಿರೋದು ಮಂತ್ರಾಲಯದಲ್ಲಿ. ಗೊತ್ತಾಯ್ತಾ? ಅರವಿಂದ ಶರ್ಮಾ. ಸುಂದರ ವಿಗ್ರಹ ಮೇಘಶ್ಯಾಮ್ ಗಂಗಾ ತುಳಸಿ ಸಾಲಿಗ್ರಾಮ್ ರಘುಪತಿ ರಾಘವ ರಾಜಾ ರಾಮ್ ಪತಿತ ಪಾವನ ಸೀತಾರಾಮ್
पावन सीताराम भद्रगिरीश्वर सीताराम भद्रगिरीश्वर सीताराम भक्तजन प्रिय सीताराम भक्तजन प्रिय सीताराम रघुपति राघव राजा राम पतित पावन सीताराम पतित पावन सीताराम जानकी राम सीताराम जानकी राम सीताराम जय जय राघव सीताराम रघुपति राघव राजा राम पतित पावन सीताराम रघुपति राघव राजा राम पतित पावन सीताराम सीताराम पतित पावन सीताराम अयोध्या प्रभु श्री रामचंद्र महाराज के जय। अयोध्या वीर धीर शूर हनुमान के जय। अयोध्या राम लल्ला के जय ಶ್ರೀ ಸೂಲದ ಆಂಜನೇಯ ಸ್ವಾಮಿ ದೇವಸ್ಥಾನ ನಮ್ಮ ತುಮಕೂರು ಹಾಗೂ ಕುಣಿಗಲ್ ಮುಖ್ಯ ರಸ್ತೆಗೆ ಹೊಂದಿಕೊಂಡಿದ್ದು ತುಮಕೂರು ನಗರದಿಂದ ಕೇವಲ 8 ಕಿಲೋಮೀಟರ್ ಅಂತರದಲ್ಲಿದೆ. ನಮ್ಮ ಗೂಳೂರಿಗೆ ಬಂದರೆ ಇಲ್ಲಿಂದ ಕೇವಲ 1 ಕಿಲೋಮೀಟರ್ ಮಾತ್ರ ಆಗುತ್ತೆ. ತುಂಬ ವಿಶೇಷವಾದಂಥ ದೇವಸ್ಥಾನ. ಸ್ವತಃ ವ್ಯಾಸರಾಯರೇ ನಿರ್ಮಿಸಿರ್ತಕ್ಕಂಥ ಆಂಜನೇಯ ಸ್ವಾಮಿ. ಈ ಕ್ಷೇತ್ರಕ್ಕೆ ಒಮ್ಮೆಯಾದರೂ ಭೇಟಿ ನೀಡಿ ದೇವರ ದರ್ಶನ ಪಡೆದು ಪುನೀತರಾಗಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.